ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹರಕೆ ಇತ್ತು. ಅಲ್ಲಿಗೆ ಎಲ್ಲಿ ಅಂದರೆ ಕೇರ್ನಗರದಿಂದ ಮುಂದೆ 35 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ನಮ್ಮ ಮಾವ ನಮ್ಮ ಮನೆಯವ್ರಿಗೋಸ್ಕರ ಕೆಲಸದ ಇಂಟೆನ್ಷನ್ಗೋಸ್ಕರ ಹರಕೆ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಅವರು ಟ್ರೈನಿಂಗ್ 6 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ 1 ವೀಕ್ ರಜೆ ಕೊಟ್ಟಿದ್ದರು. ಹಾಗಾಗಿ ಊರಿಗೆ ಬಂದಿದ್ದರು. ಅದೇ ಟೈಮಲ್ಲಿ ತೀರಿಸ್ಬಿಡೋದೆ ಬಾ ಅಂತ ಕರೆದ್ರು ಅಂದ್ಬಿಟ್ಟು ಹೋಗಿದ್ವಿ ಹರಕೆ ತೀರ್ಸೋಣ ಅಂತ. ಎಲ್ಲರೂ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿಗೆ ಪಲಾವ್ ಮಾಡಿದ್ರು. ಬಟ್ ಲೇಟಾಗಿ ಹೊರಟಿದ್ದು. ಅದೇನೋ ಕ್ಲೋಸ್ ಏನಿಲ್ಲ, ಎನಿ ಟೈಮ್ ಇರುತ್ತೆ. ಹಾಗಾಗಿ ಎಲ್ಲರೂ ತಿಂಡಿ ಮಾಡಿ ರೆಡಿಯಾಗಿ ಸ್ವಲ್ಪ ಲೇಟ್ 10 ಗಂಟೆ ಟೈಮ್ ಆಗಿತ್ತು. ರೆಡಿಯಾಗಿ ಎಲ್ಲ ಕೂತ್ಕೊಂಡು ತಿಂಡಿ ಎಲ್ಲ ಆಯಿತು. ತಿಂಡಿ ಆದಮೇಲೆ ಹೊರಟ್ವಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಸೆಕೆ ಇರುತ್ತೆ. ಆದ್ರೂ ಬಿಸಿಲಾದ್ಮೇಲೆ ಹೊರಟ್ವಿ. ಎಲ್ಲರೂ ನಿಹಾರಿಕಾ, ಲಿಪು, ಬೃಂದ, ಮಾವ, ಹಸ್ಬೆಂಡು, ಅತ್ತೆ ಎಲ್ಲರೂ ರೆಡಿಯಾಗಿ ಎಲ್ಲ ಆದಮೇಲೆ ಹೊರಟ್ವಿ. ನಿಹಾರಿಕಾ ಏನೋ ತರಲೆ ಮಾಡ್ತಿದ್ಲು. ಅವಳು ಯಾವಾಗಲೂ ನಾನು ಪ್ರತಿಯೊಂದು ವೀಡಿಯೋದಲ್ಲ ಅವಳನ್ನ ಕ್ಯಾಪ್ಚರ್ ಮಾಡಿದಾಗೆಲ್ಲ ಅವಳು ತರಲೆಗಳೇ ಜಾಸ್ತಿ ಇರುತ್ತೆ. ಅದಾದಮೇಲೆ ಎಲ್ಲರೂ ರೆಡಿಯಾಗಿ ಮನೇನ ಲಾಕ್ ಮಾಡಿಕೊಂಡು ಹೊರಟ್ವಿ ಕಾರಲ್ಲಿ. ಮಕ್ಕಳುಗಳೆಲ್ಲ ನಾನು ಮುಂದೆ ಕೂತ್ಕೋತೀನಿ ಅಂತ ಇದು ಮಾಡ್ತಿದ್ರು. ಬಟ್ ಅವಳು ನಿಹಾರಿಕಾ ಸ್ವಲ್ಪ ಜಾಸ್ತಿ ತರಲೆ, ಅವಳು ಬಿಟ್ಕೊಡ್ತಿರಲಿಲ್ಲ. ಆಮೇಲೆ ಫೈನಲಿ ಬೃಂದ ಹಿಂದೆ ಬಂದಳು. ನಮ್ಮ ಮನೆಯವ್ರ ಜೊತೆ ಇಬ್ಬರು ಮಕ್ಕಳನ್ನು ಕೂರಿಸ್ಕೊಂಡು ಮಾವ ಡ್ರೈವಿಂಗ್ ಮಾಡಿದ್ರು. ನಾವು ಹಿಂದೆ ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಮನೆಯಿಂದ ಹೊರಟ್ವಿ. ಹಾಗೆ ದೇವಸ್ಥಾನಕ್ಕೆ ಹೊರಟಾಗ ಅಲ್ಲೊಂದು ಇನ್ಸಿಡೆಂಟ್ ನಡೀತು. ಏನಂದರೆ, ಮೈಸೂರು ಟು ಕಲಿಕೋಟೆ ಮಾರ್ಗ ಹೋಗುವಂಥ ಬಸ್ ಏನಾಗಿತ್ತು ಅಂದರೆ ಆಕ್ಸಿಡೆಂಟ್ ಆಗಿತ್ತು. ಕಾರಿಗೂ ಮತ್ತು KSRTC ಬಸ್ಗೆ. ಬಸ್ಸು ಓವರ್ಟೇಕ್ ಮಾಡೋಕ್ಕೆ ಹೋಗಿ ಕಾರನ್ನು ಮೇಲೆ ಹತ್ತಿರೋದ್ರಿಂದ 3 ಜನ ಕಾರಲ್ಲಿದ್ದರಂತೆ. ಬಟ್ ಅದರಲ್ಲಿ 2 ಸ್ಪಾಟ್ ಔಟ್ ಆಗಿದ್ದರು. ಇನ್ನೊಬ್ಬರು ಏನೋ ಗಾಯ ಆಗಿತ್ತು ಅನಿಸುತ್ತೆ. ಬಸ್ಸಲ್ಲಿರೋರಿಗೆ ಏನೂ ತೊಂದರೆ ಆಗಿರಲಿಲ್ಲ ಅನಿಸುತ್ತೆ. ಯಾಕೆಂದರೆ ಅವರೆಲ್ಲ ನಿಧಾನಕ್ಕೆ ಇಳಿತಾಯಿದ್ರು. ಬಟ್ ಏನೇ ಆಗಲಿ ಒಂದು ಜೀವಕ್ಕೆ ಒಂದು ಬೆಲೆ ಅಂತ ಇರುತ್ತೆ. ಬಟ್ ಎಷ್ಟೋ ಇನ್ಸಿಡೆಂಟ್ಗಳು ನಡೀತೈತೆ. ಆಕ್ಸಿಡೆಂಟೇ ಆಗಲಿ, ಪ್ರತಿಯೊಂದು ಎಲ್ಲಿ ನೋಡು ಆಕ್ಸಿಡೆಂಟ್ ಆಗಿ ಸಾಯ್ತವ್ರೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಫ್ಯಾಮಿಲಿ ಅಂತ ಇರುತ್ತೆ. ಅವ್ರನ್ನ ನಂಬಿರೋ ಫ್ಯಾಮಿಲಿಲಿ ತುಂಬ ಜನ ಇರ್ತಾರೆ. ಏನೇನೋ ಆಸೆ ಕನಸುಗಳಿರುತ್ತೆ. ಯಾರೇ ಆದರೂ ಅಷ್ಟೇ, ಕಾರೇ ಆಗಲಿ, ಬಸ್ಸಲ್ಲಿ ಯಾವುದೇ ವೆಹಿಕಲ್ಸಲ್ಲಿ ಹೋಗ್ಬೇಕಾದ್ರೂ ಹುಷಾರಾಗಿ ಓಡಾಡಿ. ಯಾಕೆಂದರೆ ಒಂದೊಂದು ಜೀವನೂ ಇಂಪಾರ್ಟೆಂಟೇ. ಅವ್ರು ನಂಬ್ಕೊಂಡು ಫ್ಯಾಮಿಲಿಗಳಿರುತ್ತೆ, ಯಾರಿಗೇ ಆದರೂ ಅಷ್ಟೇ. ಬಟ್ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಿ. ಪಾಪ ಇವಾಗ ಆಗಿರೋ ಪ್ರಾಬ್ಲಮಿಂದ ಎಷ್ಟು ಇಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ. ಅವ್ರ ಫ್ಯಾಮಿಲಿಯವರ ಎಷ್ಟು ಇದಾಗಿರ್ಬೋದು ಅಲ್ವಾ. ಹಾಗಾಗಿ ಓವರ್ಟೇಕ್ ಅನ್ನೋದೆಲ್ಲ ಯಾವಾಗ್ಲೂ ರೋಡ್ ಐತೆ ಅಂದಮೇಲೆ ತಾಳ್ಮೆ ಅನ್ನೋದು ಇರಬೇಕು ಮನುಷ್ಯನಿಗೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಾಳಿಯವನು ಬಾಳೆಯನ ಅನ್ನೋ ಗಾದೆ ಮುಖಾಂತರ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮನುಷ್ಯನಿಗೆ ಎಷ್ಟು ತಾಳ್ಮೆ ಇರ್ತಾನೋ ಅಷ್ಟೇ ಗೆಲುವನ್ನು ಕಾಣ್ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಓವರ್ಟೇಕ್ ಮಾಡಿ ಇನ್ನೊಬ್ಬರು ಜೀವ ತೆಗಿಯೋಕ್ಕೆ ಮುಂಚೆ ನಿಧಾನಕ್ಕೆ ಹೋಗಿ. ಬಸ್ಗಳಲ್ಲೇ ಎಷ್ಟೊಂದು ಜೀವಗಳಿವೆ. ಮಿಸ್ಸಾಗಿ ಬಸ್ ಏನಾದರೂ ಇದಾಗಿದ್ದರೆ ಅಷ್ಟೊಂದು ಜೀವಗಳಿಗೆ ಎಷ್ಟು ಏಟಾಗ್ತಿತ್ತು ಅಲ್ವಾ. ಹಾಗಾಗಿ ಹುಷಾರಾಗಿ ಓಡಾಡಿ. ಎಲ್ಲರಿಗೂ ಹೇಳೋದಿಷ್ಟೇ, ಹುಷಾರಾಗಿ ಓಡಾಡಿ, ಯಾರಿಗೂ ತೊಂದರೆ ಆಗದೆ ಇರೋ ಥರ. ಇವಾಗ ಅವ್ರ ಫ್ಯಾಮಿಲಿಯಲ್ಲಿ ಚಿಕ್ಕ ಮಕ್ಳುಗಳು ಕೂಡ ಇರ್ತಾರೆ ಬಸ್ಗಳಲ್ಲಿ. ಯಾವಾಗೇನಾದರೂ ಆಗುತ್ತೆ. ಇವಾಗ ಯಾರಾದರೂ ಊರಿಂದ ಹೋಗ್ತಾ ಇರೋರು ಇರ್ಬೋದು, ಬರ್ತಾ ಇರೋದು ಇರ್ಬೋದು. ಯಾರೇ ಆಗಲೂ ಕಾಯ್ತಿರ್ತಾರೆ. ಮನೆಗೆ ನೆಂಟರು ಬರ್ತಿದ್ದಾರೆ, ನಮ್ಮ ಅಕ್ಕ ಬರ್ತಾರೆ, ತಮ್ಮ ಮಕ್ಕಳು ಹೀಗೆ ಬರ್ತಾರೆ ಅಂತ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅಂಥ ಟೈಮ್ಗಳಲ್ಲಿ ಈ ಥರ ಆದಾಗ ಪಾಪ ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಹುಷಾರಾಗಿರಿ ಅಂತ ಹೇಳ್ತೀನಿ. ಮತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಟೆಂಪಲಿಗೆ ಬಂದ್ವಿ. ಈ ಟೆಂಪಲ್ ವಿಶೇಷತೆ ಏನಂದರೆ, ಮನೆ ಕಟ್ಟೋದಕ್ಕೆ ಒಳ್ಳೆಯದಾಗುತ್ತಂತೆ. ಹಾಗೆ ಕೆಲಸಗಳಿಗೆ ಒಳ್ಳೆಯದಾಗುತ್ತಂತೆ. ಹೀಗೆ ಮನೆ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೆ ಇಟ್ಟಿಗೆ, ಮಣ್ಣು ಇದನ್ನೆಲ್ಲ ಅಲ್ಲಿಗೆ ತೊಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಮತ್ತು ಕೆಲಸದ್ದು ಪೂಜೆ ಮಾಡಿಸ್ತಾರೆ. ಈ ಕೆಲಸಕ್ಕೆ ಅಂತ ಅಕ್ಕಿ ಕೊಡ್ತೀವಿ ಅಂತಲೂ ಹರಿಸ್ಕೊಂಡಿದ್ರು ನಮ್ಮ ಮಾವ. ಹಾಗಾಗಿ ಅಕ್ಕಿ ಮೂಟೆನ ನಾವು ಕೊಟ್ವಿ. ನಿಮಗೆ ಏನು ಒಳ್ಳೇದಾಗಬೇಕು ಅನಿಸುತ್ತೆ ಅದನ್ನು ಈಡೇರಿಸುತ್ತಂತೆ. ಈ
ತುಂಬ ವರ್ಷಗಳಿಂದ ಇನ್ನೂ ಬಿಲ್ಡಿಂಗ್ನ ಕಂಪ್ಲೀಟೇ ಮಾಡಿಲ್ಲ, ಅಷ್ಟು ಚೆನ್ನಾಗಿ ದೇವಸ್ಥಾನನ ಮಾಡ್ತಿದ್ದಾರೆ. ಬಟ್ ಈ ದೇವಸ್ಥಾನದಲ್ಲಿ ತುಂಬ ಅಫಿಷಿಯಲ್ಸ್ಗಳೇ ಬಂದಿದ್ದರು. ಅವರು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ. ಹಾಗಾಗಿ ನಿಮ್ಗೇನಾದರೂ ಮನೆ ಕಟ್ಟಬೇಕು ಅನಿಸಿದ್ರೆ, ಇಲ್ಲ ಕೆಲಸದ ಬಗ್ಗೆ ಆದರೆ ಇಲ್ಲಿಗೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗಿ, ಒಳ್ಳೆಯದಾಗುತ್ತೆ. ಅದಾದಮೇಲೆ ನಾವೆಲ್ಲರೂ ಹೊರಟ್ವಿ. ಅದಾದಮೇಲೆ ನಾನು ಸ್ನ್ಯಾಕ್ಸ್ ಆಗಿ ಚುರುಮುರಿ ಮತ್ತು ಕಬ್ಬಿನ ಜ್ಯೂಸನ್ನ ಕುಡಿದೆ. ಫುಲ್ ಬಿಸಿಲಿರೋದ್ರಿಂದ ಕೋಲ್ಡ್ ಐಟಮೇ ಸಿಗ್ತಿರ್ಲಿಲ್ಲ ಅಲ್ಲಿ. ಫುಲ್ಲು ಬಿಸಿಲಿಗೂ ಅದಕ್ಕೂ ಏನಾದರೂ ತಿನ್ನಬೇಕು, ಕುಡಿಬೇಕು ಅನಿಸ್ತಿತ್ತು. ಹಾಗಾಗಿ ಕಬ್ಬಿನ ಜ್ಯೂಸು ಮತ್ತು ಚುರುಮುರಿನ ತಿಂದೆ. ಹಾಗಾಗಿ ದೇವಸ್ಥಾನದಲ್ಲಿ ನೋಡಿ ಎಲ್ಲರೂ ಜಾಸ್ತಿ ಏನಿಲ್ಲ, ಮಾತ್ರ ಕಾಸ್ಟ್ಲಿ ಇದೆ ಎಲ್ಲ. ದೇವಸ್ಥಾನದ ಹತ್ರ ಪ್ರಸಾದನ ಕೊಟ್ಟಿದ್ರು. ಪ್ರಸಾದನ ತಿಂದ್ಕೊಂಡು ಜನಗಳು ಕೂತ್ಕೊಂಡು ಊಟ ಮಾಡೋಕ್ಕೆ ಅಂತ ಚೆನ್ನಾಗಿ ನೆರಳು ಥರ ಇದೆ, ಒಂದು ಬಿಲ್ಡಿಂಗ್ನೇ ಇಟ್ಟಿದ್ದಾರೆ ಊಟ ಮಾಡೋಕ್ಕೆ. ಹೊರಗಡೆ ಎಲ್ಲ ನಿಂತ್ಕೊಂಡು ಊಟ ಹೊರಗಡೆ ಎಲ್ಲ ನಿಂತ್ಕೊಂಡು ಊಟ ಮಾಡೋ, ಒಳಗಡೆನೇ ಬಿಸಿಲಿರೋದ್ರಿಂದ ಒಳಗಡೆನೇ ಊಟ ಎಲ್ಲ ನೀಟಾಗಿ ತಿಂದು ಅವ್ರ ತಟ್ಟೆನ ಅವರೇ ತೊಳೆದಿರ್ತಿದ್ರು. ತಟ್ಟೆ ಸ್ಟ್ಯಾಂಡ್, ದೊಡ್ಡದು ತಟ್ಟೆ ಸ್ಟ್ಯಾಂಡ್ ಇಟ್ಟು ಅದಕ್ಕೆ ತಟ್ಟೆಗಳನ್ನ ಜೋಡಿಸಿದ್ದಾರೆ. ಎಲ್ಲರೂ ಪ್ರಸಾದ ತಿಂದು ಅವರವರೇ ತಟ್ಟೆನ ತೊಳೆದಿಡಬೇಕು. ಅದಾದ ನಂತರ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಾದಮೇಲೆ ಪ್ರಸಾದನ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ವೀಡಿಯೋ ಮತ್ತು ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಚೆನ್ನಾಗಿ ತಗೊಂಡ್ವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಒಳ್ಳೆಯದಾಗುತ್ತೆ ಅಂದಾಗ ದೇವ್ರ ಮೇಲಿರೋ ನಂಬಿಕೆ ಮನುಷ್ಯನಿಗೆ ಯಾರ ಮೇಲೂ ಇರಲ್ಲ. ದೇವರೇ ಯಾವಾಗಲೂ ನಮ್ಮನ್ನು ಚೆನ್ನಾಗಿ ಕಾಪಾಡೋದು. ಹಾಗಾಗಿ ದೇವ್ರ ಮೇಲೆ ನಂಬಿಕೆ ಅನ್ನೋದು ತುಂಬ ಇರಬೇಕು, ಜನಗಳ ಮೇಲೆಲ್ಲ. ನಿಮ್ಗೆ ಒಳ್ಳೇದಾಗಬೇಕು ಅಂದರೆ ದೇವ್ರನ್ನ ನಂಬಿ, ಯಾರನ್ನೂ ನಂಬೋ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಹಾಗೆ ಬರಬೇಕಾದ್ರೆ ನಮ್ಮಮ್ಮ ಫೋನ್ ಮಾಡಿದರು, ದೇವ್ರ ಫೋಟೋನ ತೊಗೊಂಡು ಬಾ ಅಂತ. ಹಾಗೆ ನಮ್ಮ ಮನೆಗೂ ಮತ್ತು ಚಿಕ್ಕತ್ತೆ ಇಬ್ಬರೂ ಫೋಟೋನ ತೊಗೊಂಡ್ವಿ. ನನ್ನ ಮಗಳಿಗೆ ಕಬ್ಬಿನ ಜ್ಯೂಸ್ ಕೊಡಿಸ್ತಿದ್ರು ಅವರಪ್ಪ. ಬೈದರು ಅಂದ್ಬಿಟ್ಟು ಕುಡಿದೇ ನಾಟಕ ಮಾಡ್ತಿದ್ಲು. ಆಮೇಲೆ ಸಮಾಧಾನ ಮಾಡಾದ್ಮೇಲೆ ಕುಡಿದ್ಲು. ಫೈನಲಿ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ಲಾಗ್ ಹೀಗಿತ್ತು. ಹಾಗೆ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಇನ್ನೊಂದು ದೇವಸ್ಥಾನ ಇತ್ತು, ಕೆರ್ನಗರದ ಹತ್ರ. ಚೆನ್ನಾಗಿತ್ತು. ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಚೆನ್ನಾಗಿ ಕಟ್ಟಿದ್ದು. ಹಾಗಾಗಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಚೆನ್ನಾಗಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೈ ಮಾಡ್ತಾಯಿರ್ತೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಏನಾದರೂ ಕೆಲಸ ಆಗಬೇಕು ಅಂದರೆ, ಮನೆ ಕಟ್ಟಬೇಕು ಅಂದರೆ ಈ ಭೂವರನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಣ್ಣು ಇಟ್ಕೆನ ಪೂಜೆ ಮಾಡಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದು ಬುಧವಾರದ ಲಾಗ್ ಆಗಿರೋದ್ರಿಂದ ಲೇಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಲೇಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.